ಇವತ್ತು ಬೆಂಗಳೂರಲ್ಲಿ ಏನಾಗಿದೆ, ಹೊಸ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬಂದ ಮೇಲೆ ಎಲ್ಲಂದ್ರೆ ಅಲ್ಲಿ ಎಲ್ಲ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ಅಡ್ವರ್ಟೈಸ್ಮೆಂಟ್ ಹಾಕೋದು ಶುರು ಮಾಡಿದ್ದಾರೆ. ಅದರಲ್ಲಿ ಯಾರು ಲೈಸೆನ್ಸ್ ತಗೊಂಡಿಲ್ಲ ಏನೂ ಕೂಡ ಲೆಕ್ಕ ಇಲ್ಲ. ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಲೈಸೆನ್ಸ್ ಕೊಡಬೇಕು, ಯಾರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು. ಇದು ತೆರಿಗೆ ಬರಬೇಕು, ಅವರೆಲ್ಲ ತೆರಿಗೆ ಕಟ್ಟಿ ಲೈಸೆನ್ಸ್ ತಗೋಬೇಕು. ಅಕ್ರಮವಾಗಿ ನಡೆಸ್ತಾ ಇರೋದಕ್ಕೆ ಕಡಿವಾಣ ಹಾಕಬೇಕು ಅಂತಾನೂ ಕೂಡ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಈಗ 5 ನಗರ ಪಾಲಿಕೆಗಳು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು ಅಂತ ಹೇಳಿದ್ರಿ. ಒಂದ್ ಕಡೆ ನೋಡಿದ್ರೆ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆಸ್ತಿ ತೆರಿಗೆ ಹೆಚ್ಚಳ ಮಾಡೋದು ಪ್ಲಾನ್ ಇದೆ. ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಅವಶ್ಯಕತೆ ಸದ್ಯಕ್ಕಿಲ್ಲ. ತೆರಿಗೆ ಯಾರು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ ಅವರು ತೆರಿಗೆ ಕಟ್ಟಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ಎಲ್ಲ ನಗರ ಪಾಲಿಕೆಗಳು ಕೂಡ ಶಕ್ತಿಯುತವಾಗಿ ಕೆಲಸ ಮಾಡಬಹುದು. ಅನ್ಯಾಯ ಏನು ಅಂದ್ರೆ ಕೆಲವರು ಮಾತ್ರ ತೆರಿಗೆ ಕಟ್ಟೋದು, ಇನ್ ಕೆಲವರು ಏನೂ ಇಲ್ಲದೆ ಸೌಲಭ್ಯ ತಗೊಳ್ಳೋದು. ಇದಕ್ಕೆ ನಾವು ಸರಿ ಮಾಡಿ ಕಡಿಮೆ ರೇಟ್ ಇದ್ರೂ ಪರವಾಗಿಲ್ಲ. ನಾನು ಕಡಿಮೆ ತೆರಿಗೆ ದರದ ಪರ, ನಾನು ಕಡಿಮೆ ಟ್ಯಾಕ್ಸ್ ಪರ. ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೇನೆ. ನಾಳೆ ದಿನ ಚುನಾವಣೆ ಆಗುತ್ತೆ, ಹೊಸ ಮಹಾನಗರ ಪಾಲಿಕೆಗಳು ಬರ್ತಾರೆ, ಅಲ್ಲಿ ಅವರು ಕಾರ್ಪೊರೇಟರ್ಸ್ ತೀರ್ಮಾನ ಮಾಡ್ತಾರೆ ತೆರಿಗೆ ಹೆಚ್ಚಳ ಮಾಡಬೇಕಾ ಬೇಡವಾ ಅಂತ. ಆದರೆ ಕನಿಷ್ಠ ಪಕ್ಕದ ಮನೆಯವರು ತೆರಿಗೆ ಕಟ್ತಾ ಇದ್ದಾರೆ, ನಾನು ವಂಚನೆ ಮಾಡ್ತಾ ಇರೋದು, ಈ ಅನ್ಯಾಯಕ್ಕಾದರೂ ನಾವು ಕಡಿವಾಣ ಹಾಕಬೇಕು. ಎಲ್ಲರೂ ಕೂಡ ಕಮ್ಮಿ ಕಟ್ಟಲಿ, ಪರವಾಗಿಲ್ಲ. ದುಬಾರಿ ಮಾಡೋ ಇಚ್ಛೆ ನನಗಂತೂ ಇಲ್ಲ. ಬಟ್ ಅವ್ರಿಗೆ ಕಮ್ಮಿ ಆದರೂ ಕಟ್ಟಿಬಿಟ್ರೆ ಸಾಕು, ಬೆಂಗಳೂರನ್ನ ನಾವು ಸುಭದ್ರವಾಗಿ ನಡೆಸಬಹುದು. ಹಾಗಾಗಿ ಯಾರು ಔಟ್ರೈಟ್ ವಂಚನೆ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಅವರನ್ನ ನಾವು ಒಂದು ಮೈನ್ ಸ್ಟ್ರೀಮ್ಗೆ ತಗೊಂಡು ಬರೋದು ನಮ್ಮ ಗುರಿ. ಲಾಸ್ಟ್ ಕ್ವಶನ್ ಸರ್, ಈ ಫುಟ್ಪಾತ್ ತೆರವು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ತೆರವು ಆಯಿತು, ಬಟ್ ತೆರವು ಮಾಡದಿರೋ ಜಾಗದಲ್ಲಿ ಮತ್ತೆ ಬಂದು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ದಂಡ ಹಾಕುವಂಥದ್ದು ಏನಾದರೂ ಆಗುತ್ತಾ, ಹೇಗೆ ಅಂತ? ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಯಾರು ಈಗ ನೋಡಿ, ಕೆಲವರು ಇದನ್ನ ಬರೀ ಏನೋ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಅಂತ ಕೆಲವರು ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಆಕ್ಚುಲಿ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋರು ನನ್ನ ಪ್ರಕಾರ 1,500 ಜನ ಅಷ್ಟೇ. ಆದರೆ 10,000 ಪ್ರಾಪರ್ಟಿಗಳು ಅವ್ರದ್ದು, ನಾವು ಅವರು ಮನೆ ಮುಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದನ್ನ ಅಂಗಡಿಗಳು ಕಾಂಪ್ಲೆಕ್ಸ್ ಮುಂದೆ ಅತಿಕ್ರಮಣ ಮಾಡಿ ಫುಟ್ಪಾತ್ ಅನ್ನ ಶೀಟ್ಗಳು ಹಾಕೊಂಡು ಯಾರು ಎನ್ಕ್ರೋಚ್ ಮಾಡಿದ್ರು ಅಂತದ್ನ ತೆರವು ಮಾಡಿದ್ದೇವೆ. ಇನ್ ಕೆಲವರು ಫುಟ್ಪಾತ್ ಮೇಲೆ ಸ್ಟೆಪ್ಸ್ ಇಟ್ಕೊಂಡು ಬಂದು ಫುಟ್ಪಾತ್ ಅನ್ನ ಬ್ಲಾಕ್ ಮಾಡಿದ್ದನ್ನ ಕಿತ್ತಾಕಿದ್ದೇವೆ. ಇನ್ ಕೆಲವರು ಫುಟ್ಪಾತ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕೊಂಡಿದ್ರು, ಅದನ್ನ ಕಿತ್ತಾಕಿದ್ದೇವೆ. ಈ ತರದ್ದು 10,000 ಬಿಲ್ಡಿಂಗ್ಗಳಲ್ಲಿ ತೆರವು ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರು 1,500 ಜನ ಅಫೆಕ್ಟ್ ಆಗಿದ್ರೆ, ಬೇರೆ ಬಿಲ್ಡಿಂಗ್ಗಳವರು 10,000 ಕಡೆ ನಾವು ಅವುಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ ಮಾಡಿದ್ದೇವೆ. ಇದು ಯಾರನ್ನೂ ಬಿಟ್ಟಿಲ್ಲ. ಕೆಲವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಕೆಲವರು ಕಾಲೇಜುಗಳು, ಕೆಲವರು ಅಂಗಡಿಗಳು, ಇವೆಲ್ಲದನ್ನು ಕೂಡ ತೆರವು ಮಾಡುವಂತ ಕಾರ್ಯಾಚರಣೆ ಮಾಡಿದ್ದೇವೆ. ಅವ್ರು ಯಾರೇ ಆಗಲಿ ವಾಪಸ್ ಬಂದ್ರೆ ಅವ್ರ ಮೇಲೆ ದುಬಾರಿಯಾಗಿ ಫೈನ್ ಅನ್ನ ಹಾಕಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅದನ್ನ ಅನುಷ್ಠಾನ ಮಾಡುವಂತ ಪ್ರಯತ್ನ ಖಂಡಿತ ಮಾಡ್ತೇವೆ.